ಮನುಷ್ಯ ಕೆಲವೊಮ್ಮೆ ಮನಸ್ಸಿಗೆ ಬೆಲೆ ಕೊಡಲ್ಲ, ಹಾಕಿರೋ ಬಟ್ಟೆಗೆ ಬೆಲೆ ಕೊಡ್ತಾನೆ. ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ, ಎಲ್ಲಿದೆ ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿ ಅಂತ. ಸರಿ, ಅವ್ರ ನಂಬರ್ ಕೊಡಿ, ನಾನು ಅಲ್ಲೇ ನಮ್ಮ ಹುಡುಗ ಕಳಿಸ್ತೀನಿ, ಮೈಸೂರು ತಾನೇ ಮಾತಾಡ್ತೀನಿ ಅಂತ ಹೇಳಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಲ್ಲ ಫೇಕ್, ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು, ನಾನೇ ಅಲ್ಲಿ ಕೂರಿಸಿದೀನಿ ಹೆಣ್ಮಕ್ಳು, ಯಾಕೆ ಗೊತ್ತಾ? ಮಾರಮ್ಮನವರಿಗೆ ಕಂಕಣ ಕಟ್ಟಲಾಗುತ್ತೆ. ನಂತರ ಕುರ್ಜಿ ಮರ ಎತ್ತಲಾಗುವುದು. ಕುರ್ಜಿ ಮರವನ್ನು ಎತ್ತಿದ ನಂತರ ಮಾರಮ್ಮ ತಾಯಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗುತ್ತೆ. ದಯವಿಟ್ಟು ಆನ್ಲೈನ್ಗಳಲ್ಲಿ ನಂಬರ್ಗಳು ಹಾಕೊಂಡು ಆನ್ಲೈನ್ಗಳಲ್ಲಿ ನಿಮ್ ಕೆಲಸ ಕೊಡಿಸ್ತೀವಿ, ನಿಮ್ಗೆ ಹಂಗ್ ಕೊಡ್ತೀವಿ ಹಿಂಗ್ ಕೊಡ್ತೀವಿ ಅಂದ್ರೆ ದಯವಿಟ್ಟು ಇಂಥ ಕಂಪನಿಗಳನ್ನ ನಂಬಲೇಬೇಡಿ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳು ಜೀವನನೂ ಹಾಳು ಮಾಡ್ತಾವೆ. ಗಂಟೆ ಮಾರಮ್ಮ ದೇವಿಯ ಜಾತ್ರೆಯ ವಿಶೇಷ. ಮಾರಮ್ಮ ದೇವಿಯ ಜಾತ್ರೆಯು ದಿನಾಂಕ 27ರಿಂದ 29ರ ಮಂಗಳವಾರದವರೆಗೆ ನಡೆಯುತ್ತೆ. ಅಮ್ಮ, ಇದು ದೇವ್ರ ಮಾಡಕ್ ತಗೊಂಡೋಗ್ತಿರೋದು. ಆರ್ತಿನಾ ಬಿಡು ಮಾಡು. ಅಲ್ಲ ಆರ್ತಿ ಇಲ್ಲ, ಏನು ರೊಕ್ಕ ಆಯ್ತಾ ದೇವ್ರದು. ಅಮ್ಮ, ಇದು ದೇವ್ರ ಮಾಡಕ್ ತಗೊಂಡೋಗ್ತಿರೋದು ಪಾಪ, ದೇವ್ರ ಮಾಡಕ್ಕೆ ಅಲ್ಲಿ. ಗಂಟೆ ಮಾರಮ್ಮ ದೇವಿಯ ಜಾತ್ರೆಯ ವಿಶೇಷ. ಮಾರಮ್ಮ ದೇವಿಯ ಜಾತ್ರೆಯು ದಿನಾಂಕ 27ರಿಂದ 29ರ ಮಂಗಳವಾರದವರೆಗೆ ನಡೆಯುತ್ತೆ. ಈ ತಾಯಿಯ ಸನ್ನಿಧಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡರೆ ಬೇಗನೆ ನೆರವೇರುತ್ತೆ. ಈ ದೇವಸ್ಥಾನಕ್ಕೆ 400 ವರ್ಷಗಳ ಇತಿಹಾಸವಿದೆ. ಈ ತಾಯಿ ತುಂಬಾ ಶಕ್ತಿಯುಳ್ಳ ದೇವಿಯಾಗಿದ್ದಾರೆ. ಇಲ್ಲಿ 18 ಊರಿನ ಗ್ರಾಮಸ್ಥರು ಸೇರಿ ತಾಯಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಬಗಲಗುಂಟೆ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಕುರುಬ ಸಮುದಾಯದವರೇ ಪೂಜೆಯನ್ನು ಮಾಡುತ್ತಾರೆ. ಅವರೇ ಇಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ. ಇದಕ್ಕೆ ಕಾರಣ ಬಗಲಗುಂಟೆ ಮಾರಮ್ಮ ದೇವಿಯು ಮೊದಲಿಗೆ ಬೇಲಿಯ ಕೆಳಗೆ ಉದ್ಭವಿಸಿರುತ್ತಾರೆ. ಅದನ್ನು ಕಂಡ ಕುರಿ ಕಾಯೋ ಕುರುಬರು ದೇವಿಯನ್ನು ಬೇಲಿಯಿಂದ ಹೊರಗೆ ತಂದು ಕುರಿ ಹಾಲಿನ ಅಭಿಷೇಕ ಮಾಡಿ ಪೂಜಿಸಲು ಶುರು ಮಾಡುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಕುರುಬ ಮನೆತನದವರೇ ಇಲ್ಲಿನ ಪ್ರಧಾನ ಅರ್ಚಕರಾಗಿದ್ದಾರೆ. ಜಾತ್ರೆಯ ವಿಶೇಷತೆಗಳು. ಮೊದಲಿಗೆ ಗಂಗಾ ಪೂಜೆ ಮಾಡಲಾಗುವುದು. ವೇಣುಗೋಪಾಲಸ್ವಾಮಿಗೆ ಪೂರ್ಣಾವತಿಯ ಬಳಿಕ ಅಮ್ಮನವರಿಗೆ ಮಹಾಪೂಜೆಯು ಶುರುವಾಗುತ್ತೆ. ವೇಣುಗೋಪಾಲಸ್ವಾಮಿಯನ್ನು ಮಾರಮ್ಮನ ಅಣ್ಣ ಎಂದು ಹೇಳಲಾಗುತ್ತೆ. ವೇಣುಗೋಪಾಲಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರವೇ ಮಾರಮ್ಮನವರಿಗೆ ಕಂಕಣ ಕಟ್ಟಲಾಗುತ್ತೆ. ನಂತರ ಕುರ್ಜಿ ಮರ ಎತ್ತಲಾಗುವುದು. ಕುರ್ಜಿ ಮರವನ್ನು ಎತ್ತಿದ ನಂತರ ಮಾರಮ್ಮ ತಾಯಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗುತ್ತೆ. ನಂತರ ತಾಯಿಯ ಮೆರವಣಿಗೆ ಹೋಗುವುದು. ಮೊದಲಿಗೆ ತಾಯಿಯು ಅಮ್ಮನವರ ಬಾವಿ ಬಳಿಗೆ ಹೋಗಿ ಪೂಜೆ ಸ್ವೀಕರಿಸಿ ನಂತರ ಊರಿನ ಪ್ರತಿ ಮನೆಯಲ್ಲೂ ಪೂಜೆ ಸ್ವೀಕರಿಸಲಾಗುವುದು. ಮೆರವಣಿಗೆಯೆಲ್ಲ ಮುಗಿಸಿಕೊಂಡು ಮತ್ತೆ ಗರ್ಭಗುಡಿಗೆ ಬಂದ ನಂತರ ತಾಯಿಗೆ ಅಗ್ನಿಯಿಂದ ಪೂಜೆ ಮಾಡಿ ಅಗ್ನಿಯನ್ನು ಕೊಂಡಕ್ಕೆ ಸ್ಪರ್ಶ ಮಾಡುತ್ತಾರೆ. ಅಗ್ನಿ ಇವತ್ತು ಹಚ್ಚಿದ್ರೆ ನಾಳೆವರೆಗೂ ಉರಿದು ನಂತರ ಕೆಂಡಕೊಂಡವನ್ನು ಹಾಯಿಸಲಾಗುವುದು. ಇಲ್ಲಿ ಕೊಂಡ ಉರಿಯುವ ಸಮಯದಲ್ಲಿ ಕೆಂಡಕ್ಕೆ ಎಳ್ಳು ಮತ್ತು ಸಾಂಬ್ರಾಣಿಯನ್ನು ಹಾಕಲಾಗುತ್ತದೆ. ತಮ್ಮ ಸಂಕಟ, ತೊಂದರೆ, ಬೇಡಿಕೆ ಇದ್ರೆ ಕೆಂಡಕ್ಕೆ ಎಳ್ಳು ಸಾಂಬ್ರಾಣಿ ಹಾಕಿದ್ರೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಬಗಲಗುಂಟೆ ಮಾರಮ್ಮ ದೇವಿಯ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿಯವರು ನೆಲೆಸಿದ್ದಾರೆ. ಹಾಗೆಯೇ ಸ್ವಲ್ಪ ದೂರದಲ್ಲಿ ಗೋಪಾಲಸ್ವಾಮಿಯವರು ನೆಲೆಸಿದ್ದಾರೆ. ಇಲ್ಲಿ ಇನ್ನೊಂದು ಆಚರಣೆ ಇದೆ. ಯಾರಾದರೂ ಹರಕೆ ಕಟ್ಟಿಕೊಂಡು ಆ ಹರಕೆ ಈಡೇರಿದ್ರೆ ಕೊಂಡ ಉರಿದ ನಂತರ ಬಾಯಿ ಬೀಗ ಚುಚ್ಚಿಸಿಕೊಳ್ಳುತ್ತಾರೆ. ಜಾತ್ರೆ ಬಗಲಗುಂಟೆಯಲ್ಲಿ ಹಸು ಹೋಗೋಣ ಅಂದ್ರೆ ಭಯ ಆಗುತ್ತೆ, ಗುದ್ಗಿದು ಬಿಟ್ರೆ ಅಂತ. ಹೌದು. ನೋಡಮ್ಮ ಎಷ್ಟು ಚೆನ್ನಾಗಿದೆ ಟೆರಕೋಟ. ನೀನ್ ಮಾಡೋದು ಯಾಕೆ ನಾನ್ ಚೆನ್ನಾಗಿ ಮಾಡಲ್ವಾ? ಆದ್ರೆ ಗೊತ್ತಿಲ್ಲ ಮಮ್ಮಿ ಮಾಡ್ತಾರೆ ಅಂತ. ಮಮ್ಮಿ ಮಾಡೋದು ಗೊತ್ತೇ ಇಲ್ಲ ನನಗೆ.
ಮಾಡ್ಲಾ ಮಕ್ಕಳಿಲ್ಲದವರು ಮಕ್ಕಳಿಗೋಸ್ಕರ ಬೇಡಿಕೊಂಡರೆ ಹಲವಾರು ಜನ ಹಲವಾರು ಬೇಡಿಕೆಗಳೊಂದಿಗೆ ಬಾಯಿ ಬೀಗವನ್ನು ಚುಚ್ಚಿಸಿಕೊಳ್ಳುತ್ತಾರೆ. ನನ್ನ ಬ್ಲೇಸರ್ ಲೇಟ್ ಇದೆ, ಇವಾಗ ತಗೊಂಡು ಇದೆಲ್ಲ ವರ್ಕ್ ಆಗುತ್ತೆ. ಯಾರು ಕೂಡ ರಸ್ತೆಯ ಮಧ್ಯ ಭಾಗದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಬಾರದು. ಫುಟ್ಪಾತ್ ಏನು ಮಾತ್ರ ನೀವು ವ್ಯಾಪಾರ ಮಾಡಬೇಕು. ನೀವೇನಾದ್ರೂ ಆಗಾದ ಬಂದನೆ ನಿಮ್ಮ ಅಂಗಡಿಗಳನ್ನ ಇವರೇ ಬಂದ ಸಬ್ಸ್ಕ್ರೈಬರು ಅವ್ರ ಅಂಗಡಿ ಪಕ್ಕ 13/2025 ಸೋಮವಾರ ಕಾರ್ಯಕ್ರಮಗಳು ಈ ರೀತಿಯಾಗಿರ್ತದೆ. ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ವಿನಾಯಕ ಮತ್ತು ಗಾಡಿಗಳು ಬೈಕ್ hijack peak hijack ಮಾಡಿದ ಫ್ರಾಡ್ ಕೆಲಸ ತಾನೆ. ಏನಕ್ಕೆ ಮಾಡಿದೆ? ತಪ್ಪಾಯ್ತು ಸರ್. 2 ವರ್ಷ ಆದ ದಿನ ಇವ್ರು 100 ಜನಕ್ಕೆ ಈ ತರ ಕೊಟ್ರೆ 100 ಜನಕ್ಕೆ 2.5 ಲಕ್ಷ ಆಯ್ತು ಒಂದು ದಿನಕ್ಕೆ. ತಿಂಗಳಿಗೆ ಎಷ್ಟಾಯ್ತು? 75 ಲಕ್ಷ ಆಯ್ತು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ನಂಬಿಕೆ ಇಟ್ಬಿಟ್ಟು ಬೆಳಗ್ಗೆ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಬರೀತಾರೆ. ಖಂಡಿತ ಬರೀತದಲ್ವಾ? 100 ಪೇಜ್ಗೆ 2,500 ಡೆಪಾಸಿಟ್ ತಗೊಂತೀವಿ. 15 ದಿನ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ್ಮೇಲೆ ನೀವು ಸರಿಯಾಗಿ ಬರ್ದಿಲ್ಲ, ಅದು ಏನಕ್ಕೆ ಉಪಯೋಗ ಆಗುತ್ತೆ? ಇಲ್ಲ ಸರ್. ಈ ತರ ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಇವ್ರ ಹೆಸರು ಮಂಜು ಅಂತೆ. ಯಾರು ಹಿನ್ನೆಲೆ ಏನು ಸಹ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪಾಪ ಒಂದಷ್ಟು ಓದಿರ್ತದೆ ಹೆಣ್ಣುಮಕ್ಳು, ಮತ್ತೆ ಜೊತೆ ಕೆಲಸಗಳು ಸಿಗ್ತಾ ಇದಲ್ಲ, ಮನೆಗಳ ಹತ್ರ ಇರ್ತದೆ, ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತದೆ, ನೀವು ಈ ರೀತಿ ಬರ್ಕೊಟ್ರೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತರ ಹಾಕಿರ್ತದೆ. ಅದನ್ನ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಬರ್ಕೊಡ್ಬೋದಲ್ಲ, ಮನೇಲಿ ಕೆಲಸ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ತಗೊಂಡು ಡೇ ಅಂಡ್ ನೈಟ್ ಕೂತ್ಕೊಂಡು ಬರೀತದೆ. 15 ದಿನ ಟೈಮಿಂಗ್ಸ್ ಇರ್ತದಂತೆ. 2,500 ಕಟ್ಬೇಕು. ಸ್ಟಾರ್ಟಿಂಗು 100 ಪೇಜ್ ಕೊಡ್ತದೆ, 105 ಪೇಜ್ ಕೊಡ್ತದೆ. ಕರೆಕ್ಟ್ ಆಗಿ 100 ಪೇಜ್ ಬರೆದ್ರೆ ಅವ್ರಿಗೆ 12,500 ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತದೆ. ನೋಡಿ, ಇದು ಸೀರಿಯಲ್ ನಂಬರ್. ಇದೇನು ಉಪಯೋಗ ಐತೆ ನನಗಂತೂ ಗೊತ್ತಿಲ್ಲ. ಈ ತರ 100 ಪೇಜ್ ಇರ್ತದೆ. 1, 2, 3, 4 ಅಂತ ಬರೀಬೇಕು. ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಧ್ಯ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ರಿಜೆಕ್ಟ್ ಅಂತೆ. ಈ ತರ 100 ಪೇಜ್ ಕೊಟ್ಟಿರ್ತದಂತೆ. ಡೇ ಅಂಡ್ ನೈಟ್ ಕುತ್ಕೊಂಡು ಬರೀಬೇಕು. ಕೆಲಸ ಇಲ್ದವರು ಅಯ್ಯೋ ಯಾವ್ದೋ ಒಂದು ಕೆಲಸ ಸಿಗ್ತಲ್ಲ, ಒಂದು 10,000 ಸಿಗುತ್ತೆ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಬರ್ದಿರ್ತದೆ. ಆದ್ರೆ ಆ ಬರ್ದಾದ್ಮೇಲೆ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಒಂದು 4-5 ದಿನ ಟೈಮ್ ತಗೊಂತದೆ. ಇಷ್ಟು ದಿನದ ಒಳಗಡೆ ಬರ್ದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತಂತೆ. ಸರಿ, ಅದು ಟಾರ್ಗೆಟ್ ಕೊಟ್ಟಿರ್ತದಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ಬರ್ತದೆ. ಗೊತ್ತೆ, ಈ ತರ ಎಷ್ಟೋ ಜನ ಹೇಳ್ಕೊಂಡು ಪೋಸ್ಟರ್ಗಳು ಹಾಕಿ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಮಾದ್ಬೇಡಿ. ಈ ರೀತಿ ಆಗ್ಬಾರ್ದು. ನಮ್ಗೆ ಅಮೌಂಟ್ ಬೇಡ, ಸರಿನಾ? ಪಾಪ ನಿಂತರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾ ಇರ್ತಾರೆ. ಸರಿನಾ? ಬರೀ ರೈಟಿಂಗ್ ಅಲ್ವಾ ಬರ್ಕೊಡೋಣ ಅಂತ ಬರ್ಕೊಡ್ತಾರೆ. ಅವಾಗಲಿಂದ ಕೇಳಿದೆ ಇದೇನಂದ್ರೆ ಫೇಕ್ ಅಂತ ಒಪ್ಕೊಂಡೆ. ಕರೆಕ್ಟಾ? ಏನಕ್ಕೆ ರೀತಿ ಮಾಡ್ತಾ ಇದ್ದೀರಿ? ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಮಾಡ್ಬೇಕು ಅನ್ನೋ ಲೆವೆಲಿಗೆ ಇನ್ನೊಬ್ಬ ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ. ಮುಂದೆ ಆ ರೀತಿ ಮಾಡ್ದಂಗೆ ಅವ್ರದ್ದು ಏನಿದೆ ನನ್ನ ಬಗ್ಗೆ ನೀನ್ ದುಡ್ಡು ಬೇಡ. ಎಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಆಗಿದೆ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ಮನೆ ರೀಸೆಂಟ್ ಆಗಿ ಮಾಡಿದ್ರು ಸರ್. 3 ವರ್ಷ ಅಂತ ಕೇಳಿದ್ರು. ನಮ್ಮ ದೇವರ ತಿಂಗಳು. ಒಂದ್ ನಿಮಿಷ ಇಲ್ಲಿ ಯಾರನ್ನ ಬೇಕಾದ್ರೂ ಒಂದ್ ನಿಮಿಷ ನೋಡಿ. 1, 2, 3, 4 ಅಂತ 100 ಪೇಜ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್. ಇದು ಒಂದು ಪೇಜ್. 100 ಪೇಜ್ ಬರೀಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರ್ತದೆ. ಎಷ್ಟೋ ಜನ ಹೆಣ್ಣುಮಕ್ಳು 2 ಗಂಟೆ 3 ಗಂಟೆ ಒಂದು ಬರೀತಾರೆ. ಇಲ್ಲಿ ಇವ್ರು ಎಷ್ಟು ಜನ ಕೊಡ್ತೀವಿ ಅಂದ್ರೆ ನಮ್ದು 3 ವರ್ಷದಿಂದ ಇದೆ, ಸರ್ಟಿಫಿಕೇಟ್ ಇದೆ. ಆಮೇಲೆ ಬ್ಲೈಂಡ್ಸ್ ಅಂತ ಹೇಳ್ತಾರೆ, ಕಣ್ ಕಾಣಲ್ವಲ್ಲ, ಅವ್ರಿಗೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ, ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ. ಎಲ್ಲಿದೆ, ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿ ಅಂತ. ಸರಿ, ಅವ್ರ ನಂಬರ್ ಕೊಡಿ, ನಾನು ಅಲ್ಲೇ ನಮ್ಮ ಹುಡುಗರು ಕಳಿಸ್ತೀನಿ, ಮೈಸೂರು ತಾನೇ ಮಾತಾಡ್ತೀನಿ ಅಂತ ಹೇಳ್ತೀನಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಲ್ಲ ಫೇಕ್. ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು, ನಾನೇ ಅಲ್ಲಿ ಕೂರಿಸಿದೀನಿ ಹೆಣ್ಮಕ್ಳು. ಯಾಕೆ ಗೊತ್ತಾ? ನಿಮ್ ಭವಿಷ್ಯ ಇದೆ,
ಸರಿನಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದಷ್ಟು ಜನ ಹೆಣ್ಣು ಮಕ್ಳು ಕೆಲಸ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮಾಡಬೇಡಿ. ನೀವು ಮಾಡಿರೋದು ಮೋಸ ಅಲ್ವಾ ಅಂತ ಹೇಳಿದ್ರೆ, ಇಲ್ಲ ಸರ್ ತಪ್ಪಾಯ್ತು ಅಂತ ಅವ್ರು ಕಣ್ಣೀರಾಗ್ತದೆ. ಇನ್ನು ಈ ತರ ಕಂಪ್ನಿಗಳು ಎಲ್ಲೆಲ್ಲಿ ಇದೆಯಪ್ಪ ಸರ್? ಲೆಗ್ಗೆರೆ ಬಸ್ ಸ್ಟಾಪ್ ಹತ್ರನೇ ಇದೆ, ಲೆಗ್ಗೆರೆ ಬಸ್ ಸ್ಟಾಪ್ 6th ಬ್ಲಾಕ್ ಅಲ್ಲಿ ಇದೆ, ಅದ್ಬಿಟ್ರೆ ದೊಡ್ಡ ಮಾಂಸಂಗ್ರಹ ಇದೆ, ಅದ್ಬಿಟ್ರೆ ರಾಜಗೋಪಾಲ್ ನಗರ ಇದೆ, ಜಾಗಲಹಳ್ಳಿ ಕ್ರಾಸ್ ಇದೆ, ಹಂಗೆಲ್ಲ ಇದೆ. ಒಟ್ಟು ಎಷ್ಟು ಕಂಪ್ನಿ ಇದೆ? ಒಂದು 10-15 ಕಂಪ್ನಿಗಳಿದೆ. 15 ಕಂಪ್ನಿ ಇದೆ. ದುಡ್ಡುಗೋಸ್ಕರ ಸರಿನಾ ಒಳ್ಳೆ ದಾರಿಲಿ ನಿಂತ್ಕೊಂಡು ದುಡ್ದು ಜೀವನ ಮಾಡಬೇಕು. 3 months ಇಂದ ಅಲ್ವಾ? ನೀವು ಒಂದ್ ಹೆಣ್ಣಲ್ವಾ ಅಮ್ಮ? ಇನ್ನೊಬ್ರು ಹೆಣ್ಮಕ್ಳ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ ಅಮ್ಮ? ನೀವು ಮಾಡಿ ತಪ್ಪು ತಾನೆ? ಸ್ಯಾಲ್ರಿ ಬಂತ? ಎಷ್ಟು ಕೊಟ್ರು? 18,000 ಕೊಟ್ರು. ಹೆಂಗ್ ಕೊಟ್ರಮ್ಮ? ಕ್ಯಾಶೇ ಕೊಟ್ಟಿದ್ದು. ಹೆಂಗ್ ಕೊಟ್ರು ಹೇಳಿ ನೋಡೋಣ. ನೀವು ಎಲ್ಲಾರ್ಗು ಈ ತರ ಪೇಪರ್ ಇಸ್ಕೊಂಡ್ ಕೊಟ್ರಾ? ಅವ್ರು ಇನ್ನೊಬ್ರು ಮೋಸ ಮಾಡಿರೋ ದುಡ್ಡು ಅಲ್ವಾ ಅಮ್ಮ? ಆ ಹೆಣ್ಮಕ್ಳು ಓದಿರ್ತಾನೆ, ನಿಜ ತಾನೆ? ನಾನ್ ಮಾತಾಡಿದ್ರೆ ತಪ್ಪಿದ್ಯಾ? ನಿಮ್ಮ ಅಪ್ಪ ಅಮ್ಮ ಓದಿ ಬುದ್ಧಿ ಕಲ್ಸಿದ್ದೇನಕ್ಕಮ್ಮ? ಆದ್ರೆ ನೀವು ದುಡಿತಿರೋ ದುಡ್ಡು ನ್ಯಾಯಯುತವಾಗಿರ್ಬೇಕಮ್ಮ. ನಾವ್ ಇನ್ನೊಬ್ರು ಮನೆ ಹಾಳು ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ದೇವ್ರು ನಮ್ಮನ್ನ ಜಾಸ್ತಿ ದಿನ ಚೆನ್ನಾಗಿಡಲ್ಲ ಅಲ್ವಾ? ಅಲ್ಲದೆ ಎಷ್ಟು ಜನ ಹೆಣ್ಮಕ್ಳು ನಿಮ್ಗೆ ಜೀವನ ಹಾಳು ಮಾಡ್ತಿದ್ರೆ ಎಲ್ ಸರಿ ಇಲ್ವಾ? ಈ ತರ ಮಾಡಕ್ ಎಲ್ ಸರಿ ಇರ್ಬೇಕಾ? ನಾನು ಈ ಬಿಸ್ನೆಸ್ ಗೆ ಸ್ಟಾರ್ಟಿಂಗ್ ಬಂದಿದ್ದೆ, ಉದ್ದೇಶ ಹೋಗಲ್ಲ ಸರ್. ದೇವ್ರ ಮೇಲೆ ಹಣೆಗಳು. ಇವಾಗ ಒಂದು ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅಲ್ಲ ಮೀಡಿಯಾದವ್ರನ್ನ ಕರ್ಸ್ತೀರಿ. ಅಲ್ಲ ಇಷ್ಟ ದಿನ ಏನಿದೆ ಸರ್, ನಾನು ಅದನ್ನೆಲ್ಲ ಬಗೆಹರಿಸ್ಕೊಡ್ತೀನಿ ಸರ್. ನಾನು ದುಡ್ಡೇ ಬೇಡ, ನಾನು ದುಡ್ಡುಗೋಸ್ಕರ ಮಾಡಲ್ಲ ಸರ್. ನೋಡಿ, ಆಮೇಲೆ ನಮ್ ತಂಗಿ ಬರ್ದಿದ್ರು, ಆ ದುಡ್ಡು ಬರ್ಬೇಕು ಅಂತ ನಮ್ ತಾಯಿ ಹಣೆಗೂ ಬಂದಿಲ್ಲ, ನನ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಈ ತರ ಒಂದು ಫ್ರಾಡ್ ಕಂಪ್ನಿಗಳಾಗಿರ್ಬೋದು, ನೀವು ಡೆಪಾಸಿಟ್ ಮಾಡಿ ನಾವು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅನ್ನೋ ಮನೋಭಾವದಿಂದ ಈ ತರ ಕಂಪ್ನಿಗಳು ತಗೊಂಡ್ಬಿಟ್ಟು ಎದುರಿಸ್ತದೆ, ಆವಾಜ್ಗಳಾಗ್ತದೆ, ಬೇಕಾಬಿಟ್ಟಿಯಾಗಿ ಮಾತಾಡ್ತದೆ. ಅವಾಗ ಮನೇಲಿ ಕೆಲಸ ಇಲ್ದದ ಏನ್ ಮಾಡ್ತದೆ, ಅಪ್ಪ ಹೇಳಿದ್ರೆ ದೊಡ್ಡ ಜಗಳ ಆಗುತ್ತೆ, ನಮ್ಗೆ ಯಾಕೆ ಹೋದ್ರೆ 2,500 ಹೋಯ್ತು ಅಂತ ಅಲ್ಲಿ ಯೋಚನೆ ಮಾಡ್ತದೆ. ದಯವಿಟ್ಟು ಆನ್ಲೈನ್ಗಳಲ್ಲಿ ನಂಬರ್ಗಳು ಹಾಕೊಂಡು ಆನ್ಲೈನ್ಗಳಲ್ಲಿ ನಿಮ್ ಕೆಲಸ ಕೊಡಿಸ್ತೀವಿ, ನಿಮ್ಗೆ ಹಂಗ್ ಕೊಡ್ತೀವಿ ಹಿಂಗ್ ಕೊಡ್ತೀವಿ ಅಂದ್ರೆ ದಯವಿಟ್ಟು ಇಂಥ ಕಂಪನಿಗಳನ್ನ ನಂಬಲೇಬೇಡಿ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳು ಜೀವನನೂ ಹಾಳು ಮಾಡ್ತಾವೆ. ನಿಜವಾಗ್ಲೂ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ವಿ. ಇಲ್ಲ ಸರ್ ಕೈ ಮುಗಿತೀನಿ, ಫೇಕ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವಾಗ ಹುಷಾರಿಲ್ಲ ಅಂತಾರೆ. 100 ರೂಪಾಯಿ ಕೊಟ್ರೆ ಯಾವ್ದಾದ್ರು ಊಟಕ್ಕಿಲ್ಲ ಅಂದ್ರೆ ಅದೊಂದು ತೂಕ ಇರ್ತದೆ. ಒಂದು 10,000 ಯಾವ್ದೋ ಆಸ್ಪತ್ರೆಗೆ ಖರ್ಚಿಲ್ಲ ಅಂತ ಕೊಟ್ರೆ ಉಪಯೋಗ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಒಳ್ಳೆ ಉದ್ದೇಶಕ್ಕೆ ಕೊಟ್ರೆ ಒಂದು ಉಪಯೋಗ ಆಗ್ಬೇಕು. ಆದ್ರೆ ಯೂಸ್ ಮಾಡ್ತಿರೋದೇನು? ಇಂಥ ವ್ಯಕ್ತಿಗಳನ್ನ ನೀಟಾಗಿ ನೋಡ್ಕೊಳ್ಳಿ, ಸೀರಿಯಸ್ ಆಗಿ ನೀಟಾಗಿ ನೋಡ್ಕೊಳ್ಳಿ. ಇವರೊಬ್ರು ಜೀವನ ಅಂತಲ್ಲ, ಎಷ್ಟೋ ಜನರ ಜೀವನ ಈ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಇವತ್ತು. ನಿಜವಾಗ್ಲೂ ಹೇಳಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ, ಇನ್ನೇನೇ ಇದ್ರು ಇದು ಬಗೆಹರಿಸ್ಬಿಟ್ಟು ನಾನು ನಾಳೆಯಿಂದ ಒಳ್ಳೆ ರೀತಿ ಜೀವನ ಮಾಡ್ಕೊಂಡು ಹೋಗ್ತೀನಿ. ಈ ವೈಭವಿಕ ಜಾತ್ರೆನ ಸುತ್ತಮುತ್ತಲು 7,000 ಅಂತ ಹಳೆಯ ಸಂಸ್ಕೃತ ನಾನು ವಿಡಿಯೋ ನೋಡುವಂಥವ್ರೊಬ್ಬರು ನನಗೆ ಸ್ವಲ್ಪ ಒಂದು ಹೆಲ್ಪ್ ಮಾಡಿದರು. ಸೊ ಪ್ರತಿನಿತ್ಯ ಅವ್ರ ವಿಡಿಯೋನ ನಾನು ನೋಡ್ತಾ ಇರ್ತಾರಂತೆ. ಸೊ ಥ್ಯಾಂಕ್ಸ್ ಅಮ್ಮ. ನಾನು ಹುಡ್ಕೊಂಡು ಬಂದಿದ್ರು, MA ಗ್ರೌಂಡಲ್ಲಿ ಒಂದು ಸಾರಿ ಹಾಕಿದ್ದೆ ಸ್ಟಾಲು. ಸೊ ಅಂಥ ಟೈಮಲ್ಲಿ ಅವ್ರಿಗೆ ನಾನು ಸಿಕ್ಕಿಲ್ಲ, ಅಂದರೆ ಲೇಟಾಗಿ ಬಂದಿದ್ದವರು, ಹಂಗಾಗಿ ಸಿಕ್ಕಿಲ್ಲ. ಸೊ ಆ ಟೈಮಿಂದ ನಾನು ನೋಡಬೇಕು ಅಂದ್ಕೊಂಡು ಸ್ಟಾಲ್ ಹತ್ರ ನೋಡೋಕೆ ಬಂದಿದ್ರು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಜ ಅವ್ರ ಕಣ್ಣಲ್ಲಿ ನೀರು ಹಾಕ್ಬಿಟ್ರು, ಯಾಕೋ ಗೊತ್ತಿಲ್ಲ. ಒಂದು 2-3 ಇವತ್ತು ನನ್ನ ಸಬ್ಸ್ಕ್ರೈಬರು ನನ್ನ ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಸೊ ನನ್ನ ವಿಡಿಯೋ ನನ್ನ ಜೀವನ ನೋಡಿ ಅವ್ರಿಗೆ ಕಣ್ಣಲ್ಲಿ ನೀರು ಬಂತು ಅಂದರೆ ನನ್ನ ಪಾಡಿಗೆ ನಾನು ಹೆಂಗೋ ಜೀವನ ನಡೆಸ್ತಾ ಇರ್ತೀನಿ. ಬಟ್ ಯಾರೋ ಒಬ್ರು ನನ್ನ ಮುಂದೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂದಾಗ ನನಗೂ ಒಳ ಬಂದ್ಬಿಡುತ್ತೆ. ಸೊ ನನ್ನ ಲೈಫು ಅವಾಗ ನೆನಪಾಗ್ಬಿಡುತ್ತೆ. ಎಂಥ ಜೀವನ ಇದು, ಹೇಗಾದರೂ ಕಷ್ಟಪಟ್ಟು ಬದುಕಬೇಕು ಅನ್ನೋ ಥರ ನೆನಪಾಗ್ಬಿಡುತ್ತೆ. ಬಟ್ ಏನು ಮಾಡೋದು, ಜೀವನ ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ಸೊ ಸ್ಟಾಲ್ ಮುಗೀತು. ಇವಾಗ ಆಲ್ರೆಡಿ 11:45 12 ಗಂಟೆ ಆಯ್ತಾ ಬಂತು ಟೈಮು. ಇವಾಗ ಮಲ್ಗಕ್ಕೆ ಬಂದಿದ್ದೀವಿ. ನಡಿಯಪ್ಪುರಿ, ನಾಳೆ ಸ್ಕೂಲ್ ಐತೆ ಮಲ್ಕೊಂಡು. ಇವನೊಬ್ಬ ಪುಕ್ಲ ನನ್ನ ಮಗ, ಯಾವಾಗ ಭಯ ಆಗುತ್ತೆ ಅಂತ. ಮನೇಲಿದ್ರು ಭಯ ಆಗುತ್ತೆ, ಆಚೆ ಹೋದ್ರೂ ಭಯ ಆಗುತ್ತೆ. ಮಮ್ಮಿ ದೆವ್ವ ಬಂದ್ಬಿಡುತ್ತೆ ಅಂತ. ಇಲ್ಲಿ ನೋಡಿ ಕೂತಿದೆ ಈ ಅಂತ. ಯಪ್ಪ ಸ್ಟಾಲಲ್ಲಂತೂ ನೆಮ್ಮದಿಯಾಗಿ ಬಿಡ್ತಾರಲ್ಲ ನನ್ನ, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳಕ್ಕಂಡು. ಆ ಕಸ್ಟಮರ್ ಬಂದು ಒಂಚೂರು ಅಟೆಂಡ್ ಮಾಡಾರಪ್ಪ. ಎಲ್ಲ ಮಕ್ಳುಗಳು ಹೆಂಗಿರ್ತಾವೆ ಆ್ಯಕ್ಟಿವ್ ಆಗಿ.
ಇವನ್ ಕೆಲಸದಲ್ಲಿ ಮಾತ್ರ ಆಕ್ಟಿವ್ ಇರ್ತಾನೆ, ನಮ್ಮ ಕೆಲಸ ಎಲ್ಲ ಹಾಳಾಗಿ ಹೋಗ್ಲೈತೆ, ಹೋಗಿರ್ತಾನೆ ಎಲ್ಲ. ಇಬ್ಬರು ಸರಿ ಮನೆ ಕಡೆ ಟೈಮ್ ಬಿಟ್ಟಾರೆ ಹೋಗತ್ತ. ಸರಿ, ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಲೈವ್ ಬಂದಿದೆ. ಸೊ ಒಂದಷ್ಟು ಜನ ವಿಡಿಯೋ ನೋಡಿದ್ದೀರಾ, ಬಗಲ್ಗುಂಟೆ ಜಾತ್ರೆ ಅಂತ ಹಾಕಿದ್ರೆ. ಸೊ ತುಂಬ ಜನಕ್ಕೆ ರೀಚ್ ಆಗಿದೆ ವಿಡಿಯೋ. 28,000 ನೋಡಿದ್ದಾರೆ ನೋಡಿ, 2 ಅವರ್ ಆಗಿಲ್ಲ ಇನ್ನೂ ಆ ವಿಡಿಯೋ ಹಾಕಿ. ಸೊ ಹಿಂಗೆ ಲೈವ್ ಒಂದೊಂದು ಚೆನ್ನಾಗಿ ಹೋಗ್ಬಿಡುತ್ತೆ. ಮತ್ತೆ ಬುಕ್ ಮಾಡ್ಬೋದು, ಬನ್ನಿ ಬುಕ್ ಮಾಡ್ಕೊಡ್ತೀನಿ. ಸರ್ ಒಳಗಡೆ ಇಡಿ, ವಾಷಿಂಗ್ ಮಿಷಿನ್ ಹತ್ರ ಇಟ್ಬಿಡಿ. ಪರವಾಗಿಲ್ಲ, ಹೋಗ್ತೀವಿ ಒಳಗಡೆ. ಏನೇನೋ ತಗೊಂಡ್ ಬಂದಿದ್ದೀರಾ? ಓಕೆ ಓಕೆ. ವಿಡಿಯೋ ಮಾಡಲ? ಬನ್ನಿ. ಜಾಸ್ತಿನೇ ತಂದ್ಬಿಟ್ಟಿದ್ದೀರ. ಓಕೆ ಓಕೆ. ಇದೆ ಇದೆ, ಚೇರ್ ಇದೆ, ಚೇರ್ ಇದೆ. ನಾನು ಇವತ್ತು ಗ್ಯಾಸ್ ಖಾಲಿ ಆಗಿರೋದ್ರಿಂದ ಪಾರ್ಸೆಲ್ ತರಿಸ್ಬಿಟ್ಟಿದ್ದೆ. ಸೊ ಅವನ್ಗೆ ಎಲ್ಲ ಕೊಟ್ಟು ಕಳಿಸಿ ಮತ್ತೆ ನಾನು ಅವನ್ ತಗೊಳೋದ. ಅಯ್ಯ, ಒಂದೇ ಒಂದ್ ತಗೊಳಕ್ ಹೋಗೋನೆ. ನಾನು ಹೇಳ್ದೆ ಟ್ಯೂಷನ್ಗೆ ಅಲ್ಲೇ ತಾನೆ ಇವತ್ತು. ಅವ್ರು ಮಿಸ್ ಹೇಳೋರೆ, ಜಾಸ್ತಿ ಏನಾದ್ರು ಇದ್ ಮಾಡಿದ್ರೆ ಕಿರಿಕ್ ಮಾತ್ರ ಕಳ್ಸಿ ಅಂತ, ಅದಕ್ಕೆ ಅಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದೀನಿ. ಏನ್ ಮಾಡೋ ಸಕ್ಕತ್. ಹೌದಾ? ಓಕೆ ಓಕೆ. ಹೋಗಿ ಕಾಲ್ ಮಾಡಿ ಮ್ಯಾಮ್. ಓಕೆ ಓಕೆ, ಸರಿ, ಬಾಯ್. ಇದು ಓರ್ಡರ್ ಹಾಕಿಸ್ಕೊಂಡು ಬಂದೆ, ಕನೆಕ್ಷನ್ದು ತಗೊಂಡು. ಆ್ಯಕ್ಚುಲಿ 10 ಮೀಟ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಿನ್ನೆ 5 ಮೀಟ್ರು 6 ಮೀಟ್ರದ್ದೇನೋ ತಗೊಂಡೆ. ಸೊ 2 ಕನೆಕ್ಷನ್ ಬೇಕಾಗುತ್ತೆ ನನಗೆ. ಸೊ ಅದಕ್ಕೆ ಏನು ಮಾಡಿದೆ, ಇನ್ನೊಂದು ಕನೆಕ್ಷನ್ ಇರಲಿ ಎಕ್ಸ್ಟ್ರಾ ಅಂದ್ಬಿಟ್ಟು 10 ಮೀಟ್ರ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಸೊ ಇದಕ್ಕೆ ನನಗೆ 200 ರೂಪೀಸ್ ಖರ್ಚಾಯಿತು ಅಷ್ಟೇ. ಸೊ ನ್ಯಾಯಯುತವಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಕೆಲವೊಂದು ಅಂಗಡಿಗಳು ತುಂಬ ಪ್ರೈಸ್ ಮಾಡಿಬಿಡ್ತಾರೆ. ಸೊ ಓಕೆ, ಹೊರತಲ್ವಾ. 10 ಮೀಟ್ರ್ ವಯರು ವಿತ್ ಇದು ಬಂದಿದೆ. ಸೊ ಓರ್ಡ್ರ್ ಹಾಕಿಸ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಬಲ್ಪ್ ಇದೆ ದೊಡ್ಡದು, ಆ ಬಲ್ಪ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ 2 ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಎಮರ್ಜೆನ್ಸಿಗೆ ಹೋದಾಗಲೂ ಕೂಡ ನನಗೆ ಸ್ಟಾಲ್ಸ್ ಇದೆಲ್ಲ ಮಾಡ್ತೀನಲ್ಲ, ತುಂಬ ಯೂಸ್ ಇದೆ ಇದರಿಂದ. ಸೊ ಸ್ಟಾಲ್ ಮಾಡೋದ್ರಿಂದ ಅಲ್ಲಿ ಲೈಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜ್ಯುವೆಲರಿ ಚೆನ್ನಾಗಿ ಕಾಣಿಸುತ್ತೆ. ಒಂದಷ್ಟು ಜನಕ್ಕೆ ಕಸ್ಟಮರ್ಗೆ ಇಷ್ಟ ಆಗಿ ತಗೋತಾರೆ. ಸೊ ವೇರ್ ಮಾಡಿಸ್ಕೊಂಡು ಬಂದೆ. ಸೊ ಇವಾಗ ಇದನ್ನು ಒಂದು ಪ್ಯಾಕಿಂಗಲ್ಲಿ ಇಟ್ಕೊಳ್ಳೋಣ. ಸೊ ತುಂಬ ಜನ ಸಬ್ಸ್ಕ್ರೈಬರ್ ನೆನ್ನೆ ಎಲ್ಲ ಮಾತಾಡ್ಸಿದ್ರು, ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನೆನ್ನೆ ಅಂತೂ ಜಾತ್ರೆಯಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸು ಮಾತಾಡ್ಸಿದ್ರು. ಸೊ ಎಲ್ರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿವರೆಗೂ ರೀಚ್ ಮಾಡಿದೆ, ಒಂದು ವಿಡಿಯೋ. ಸೊ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಎಲ್ರಿಗೂ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಮಾತಾಡ್ಸಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಅಯ್ಯೋ ನಮ್ಮನೆ ಜನಗಳೇ ನಮ್ಮನ್ನು ಮಾತಾಡ್ಸಲ್ಲ. ಸೊ ನಿಜವಾಗ್ಲೂ ಎಲ್ಲಿಂದ ಗೊತ್ತು ಗುರಿ ಇಲ್ದವರೆಲ್ಲ ಒಂದು ವಿಡಿಯೋ ಮೂಲಕ ಮಾತಾಡ್ಸ್ತಾರೆ ಅಂದಾಗ, ಸೊ ನಿಜ ಯಾರ್ಯಾರಿಗೆ ಯಾರೋ ಗೊತ್ತಿಲ್ಲ. ನೀವೆಲ್ಲ ನನ್ನ ವಿಡಿಯೋ ನೋಡ್ತೀರ, ಹಂಗಾಗಿ ನಾನು ನಿಮ್ಗೆ ಪರಿಚಯ ಇದ್ದೀನಿ. ಬಟ್ ಯಾರು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ನೋಡ್ತಾ ಇರ್ತಾರೆ, ಸೊ ಎಲ್ಲಿಂದ ನನ್ನ ವಿಡಿಯೋ ನೋಡ್ತಾ ಇರ್ತಾರೆ ಅಂತ ನನಗೂ ಗೊತ್ತಿರಲ್ಲ. ಸೊ ನೀವುಗಳು ಮಾತಾಡ್ಸೋವಾಗ ನಂಗೆ ಖುಷಿ ಆಗುತ್ತೆ. ಅಪ್ಪ ಯಾರೋ ಗೊತ್ತಿಲ್ಲದವರು, ಯಾಕಂದರೆ ನೀವೆಲ್ಲ ನೋಡಿ ನನ್ನ ದಿನ ಮನೆಯವ್ರ ಥರನೇ ಮಾತಾಡ್ಸ್ತೀರ ನನ್ನ. ಬಟ್ ನನಗೆ ಗೊತ್ತಿರಲ್ಲ, ಯಾಕಂದರೆ ನಾನು ಜಸ್ಟ್ ವಿಡಿಯೋ ಸ್ಕ್ರೀನ್ ಮೇಲೆ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಸೊ ನಾನು ಹಿಂಗೆ ಬೇರೆಯವ್ರ ವಿಡಿಯೋ ನೋಡುವಾಗ ಹಂಗೆ ಫೀಲ್ ಆಗುತ್ತೆ ನನಗೂ. ಸೊ ತುಂಬ ಥ್ಯಾಂಕ್ಸ್. ಎಲ್ಲರೂ ಮನೆ ಜನ ಅನ್ನೋ ಥರ ಮಾತಾಡ್ಸ್ತಿದ್ದೀರ. ಅದಕ್ಕೆ ಈ ಮೆಹಂದಿ ನೋಡಿ 3 ದಿನ ಆಯಿತು ಹಾಕ್ಸ್ಕೊಂಡು. ನಿಜ ಕಲರೇ ಹೋಗಿಲ್ಲ ಸರಿಯಾಗಿ, ಅಂದರೆ ನನ್ನ ಕೈ ಅಷ್ಟು ತೊಳೆದಿಲ್ಲ. ಸೊ ಪಾತ್ರೆ ತೊಳೆದು ಇಂಥವೆಲ್ಲ ಮಾಡಿದ್ರೆ ಹೋಗ್ಬಿಡ್ತಾಯಿತ್ತು ಏನೋ, ಬಟ್ ಇನ್ನೂ ಹೋಗಿಲ್ಲ. ಸೊ ಒಂದು ಇದನ್ನ ಏನದು ಅಚ್ಚು ತೊಗೊಂಡು ಬಂದಿದ್ದೀನಿ, ಅದು ಬ್ಯಾಗಲ್ಲೇ ಇದೆ. ರಿಟರ್ನ್ ಮಾಡಿಬಿಟ್ಟು ಬೇರೆ ಡಿಸೈನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಮಣ್ಣಿನ ಮೇಲೆ ಅಂತ ಟ್ರಯಲ್ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ತಗೋತೀನಿ. ಪಾಪ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕೆಲವೊಬ್ರು ಸ್ಟಾಲೋನ್ನ. ನಿಜ ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ಬಟ್ ಏನಂದರೆ
ಕೆಲವ್ರು ನೋಡುವಾಗ ತುಂಬ ಕರಳು ಕಿತ್ತು ಬರುತ್ತೆ. ನಾವು ಮೇಲ್ ನೋಡೋದಕ್ಕೆ ಒಳ್ಳೊಳ್ಳೆ ಬಟ್ಟೆಗಳು ಹಾಕತ್ತೀವಿ, ಒಳಗಡೆ ಎಷ್ಟು ಕಷ್ಟ ಇದೆ. ಬಟ್ ಏನು ಗೊತ್ತಾ, ಮನುಷ್ಯ ಕೆಲವೊಮ್ಮೆ ಮನಸ್ಸಿಗೆ ಬೆಲೆ ಕೊಡಲ್ಲ, ಹಾಕಿರೋ ಬಟ್ಟೆಗೆ ಬೆಲೆ ಕೊಡ್ತಾನೆ. ಸೊ ಹಂಗಾಗಿ ನಾವೊಂದು ಸ್ವಲ್ಪ ಇರೋ ಪರಿಸ್ಥಿತಿ ಹೆಂಗಿದೆ, ವೀಲ್ ಚೇರಲ್ಲಿ ಇರೋವಾಗ ನೋಡೋದೇ ಕೀಳಾಗಿ ಕೆಲವೊಬ್ರು. ಅದಕ್ಕೋಸ್ಕರ ಒಳ್ಳೊಳ್ಳೆ ಬಟ್ಟೆಗಳು ಹಾಕತ್ತೀವಿ. ಅಟ್ಲೀಸ್ಟ್ ನಮ್ಮ ಒಂದು ನೋಡೋಕ್ಕಾದ್ರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಒಬ್ಬ ಮನುಷ್ಯನಿಗೆ ಅವ್ನಿಗೆ ಬೆಲೆ ಕೊಡಬೇಕು ಅಂದರೆ ಬಟ್ಟೆಯಿಂದ ಅಳಿತಾರೆ. ಸೊ ಹಂಗೆ ಏನು ಮಾಡೋಕ್ಕಲ್ಲ, ಕೆಲವೊಬ್ರು ಮನುಷ್ಯರ ಮನಸ್ಥಿತಿ ಹೆಂಗಿದೆ. ನಮ್ಮ ಪೂರ್ವಿಗೆ ತುಂಬ ತುಪ್ಪ ಇಷ್ಟ. ಸೊ ಹಂಗಾಗಿ ನಾನು ಇವಾಗ ಬೇರೆ ಕಡೆಯಿಂದ ತುಪ್ಪ ತರಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾರೋ ಒಬ್ರು ಹೇಳಿದ್ರು ಪ್ರೈಸ್ ಜಾಸ್ತಿ ಆಗುತ್ತೆ, ಬಟ್ ಒರಿಜಿನಲ್ ತುಪ್ಪ. ಸೊ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ವಿಡಿಯೋ ಕೂಡ ಮಾಡಿದ್ದಾರೆ. ಸೊ ಒಬ್ರು ಚಾನಲ್ನ ರಿವ್ಯೂ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ತುಪ್ಪ ಚೆನ್ನಾಗಿರುತ್ತೆ, ನಾವು ಕೂಡ ತರಿಸಿ ನೋಡಿದ್ದು ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಸೊ ಆ ಕಾಂಟ್ಯಾಕ್ಟಲ್ಲಿ ನಾನು ತುಪ್ಪ ತರಿಸ್ತೀನಿ. ಎಷ್ಟು ಪ್ರೈಸ್ ಆಯಿತು ಮತ್ತು ತುಪ್ಪ ಬಂದದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ರಿವ್ಯೂ ಮಾಡ್ತೀನಿ. ಸೊ ನನಗೂ ತುಪ್ಪ ಇಷ್ಟ ಇರೋದ್ರಿಂದ ತಿಂದಾದ್ಮೇಲೆ ಗೊತ್ತಾಗುತ್ತಲ್ಲ. ಸೊ ಮಗುಗೂ ಇಷ್ಟ, ಹಾಗಾಗಿ ನಾನು ತರಿಸ್ತೀನಿ. ಸೊ ತರ್ಸಾದ್ಮೇಲೆ ರಿವ್ಯೂ ಮಾಡಿ ಹೇಳ್ತೀನಿ. ಸೊ ಅವಾಗ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಯಾರೋ ಒಬ್ರು ಕಳಿಸ್ಕೊಟ್ಟಿರೋಂಥ ವಿಡಿಯೋ ಮತ್ತು ನಂಬರ್ ನನಗೆ. ಸೊ ಅವರು ತರಿಸಿ ನೋಡೋದ್ರಿಂದ ಕಳಿಸಿದ್ರು ನನಗೆ. ಸರ್ ಖಾರ ಊರಿಂದ ತಗೊಂಡು ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಸಾಂಬಾರು ಪೌಡ್ರ್ ತಗೊಂಡು ಬರ್ತೀನಿ ಅಂತ ಹೇಳಿದರು. ಮಂಗಳ ಮ್ಯಾಮ್ ಅಂತ ಅವರು. ಆ್ಯಕ್ಚುಲಿ ಅವರು ತುಂಬ ದಿನಗಳಿಂದಲೇ ಪರಿಚಯ. ನನ್ನ ಮಗ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಸೊ ಅವತ್ತು ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ಸಡನ್ಲಿ ಕಾಲ್ ಮಾಡಿದ್ದು ಕಲಾಮಾಧ್ಯಮ ನೋಡಿಬಿಟ್ಟು. ಸೊ ಆವಾಗಿಂದ ಪರಿಚಯ ಇವರು. ಸೊ ಒಂದು MEI ಗ್ರೌಂಡ್ ಇತ್ತಲ್ಲ, ಇಲ್ಲಿ ಬಗಲ್ಗುಂಟೆ ಹತ್ರನೇ ಒಂದು ಗ್ರೌಂಡು, ಅಲ್ಲೊಂದು ಸರಿ ಸ್ಟಾಲ್ ಹಾಕಿದ್ದೆ. ಸೊ ಅಲ್ಲಿ 9,000 ಕೇಳಿದ್ರು ಸ್ಟಾಲಿಗೆ. ಸೊ ಇವ್ರ ಕಡೆಯಿಂದ MLA ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಪರಿಚಯ ಇದ್ಮೇಲೆ ಸೊ ಅದನ್ನು ಫ್ರೀ ಮಾಡಿಸ್ಕೊಟ್ರು ನನಗೆ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವಾಗ ಊರಿಂದ ಬರಬೇಕಾದ್ರೆ ಸಾಂಬಾರು ಪೌಡ್ರ್ ತರ್ತೀನಿ ಅಂತ ಹೇಳಿದರು. ಸೊ ಅದ್ರ ಜೊತೆಗೆ ನನಗೆ ರಾಗಿ ತಂದು ಕೊಟ್ಟಿದ್ದಾರೆ. ಏನಿಲ್ಲ ಅಂದರೂ ಒಂದು 20 kg ಅಷ್ಟು ರಾಗಿ ಇರ್ಬೋದು ಇದರಲ್ಲಿ. ಸೊ ಅಷ್ಟು ರಾಗಿ ತಂದು ಕೊಟ್ಟಿದ್ದಾರೆ ನೋಡಿ ಊರಿಂದ ಬರಬೇಕಾದ್ರೆ. ಸೊ ಫ್ರಿಡ್ಜಲ್ಲಿ ಇಟ್ಕೊಳಮ್ಮ ಖಾರ ಅಂತ ಹೇಳಿದರು, ಅದಕ್ಕೆ ಫ್ರಿಡ್ಜಲ್ಲಿ ಹಾಕಿ ಇಟ್ಬಿಡ್ತೀನಿ ಇವಾಗ. ಸೊ ಸಾಂಬಾರು ಪೌಡ್ರು ಕೂಡ ತಗೊಂಡು ಬಂದಿದ್ದಾರೆ. ಈಗ ಅಷ್ಟು ನಮ್ಮ ಮನೆಗೆ ಬಂದಿದ್ದು. ಅವರು ಇವತ್ತವರೆಗೂ ನಾನು ಡೈರೆಕ್ಟಾಗಿ ಅಂದರೆ ಅವತ್ತು ನೋಡಿದ್ದೆ, ಬಟ್ ಮರ್ತ್ಬಿಟ್ಟಿದ್ದೀನಿ. ಅವತ್ತು ಯಾವುದೋ ಎಮರ್ಜೆನ್ಸಿಲಿ ನೋಡಿದ್ದೀನಿ, ಒಂದು ಸ್ಟಾಲಲ್ಲಿ ಮೀಟ್ ಮಾಡೋಕ್ಕೆ ಬಂದಿದ್ದು. ಸೊ ಅವತ್ತು ಸ್ಟಾಲಲ್ಲಿ ನನ್ನ ಮಗನ ಕಿರಿಕಿಯಿಂದ ಬೇರೆ ಕಿರಿಕ್ ಆಗಿಬಿಟ್ಟಿತ್ತು. ಹಂಗಾಗಿ ಅವ್ರನ್ನ ಅಷ್ಟು ಗಮನಿಸೋಕ್ಕೆ ಆಗಲಿಲ್ಲ ನನಗೆ. ಸೊ ಇವತ್ತು ಕಂಪ್ಲೀಟಾಗಿ ನೋಡಿದೆ, ಹತ್ರದಿಂದನೂ ನೋಡಿದೆ, ಮಾತಾಡ್ತೆ. ಖುಷಿ ಆಯಿತು ನಿಜವಾಗ್ಲೂ. ತುಂಬ ಜನ ಈ ಥರನೂ ಹೆಲ್ಪ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ನೋಡಿ ಅಂತ. ಎಷ್ಟೋ ಜನ ಇದೇ ಥರ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈ ಸರದ್ದು ಬೀಡ್ಸ್ನ ಇದಕ್ಕೆ ಎಕ್ಸ್ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಬೀಡು ಇದರಲ್ಲಿತ್ತು. ಸೊ ನೆನ್ನೆ ಒಬ್ಬರು ಸಬ್ಸ್ಕ್ರೈಬರು ಈ ಲಾಂಗ್ ಬೀಡಿದೆ ಇದರೊಳಗಡೆ, ಇದರಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊಡಿ ಅಂತ ಹೇಳಿದ್ರು. ನೆನ್ನೆ ಅಲ್ಲಿ ಮಾಡೋಕ್ಕೆ ನಾನು ಯಾವುದೇ ಮೆಟೀರಿಯಲ್ ತೊಗೊಳೋಗಿಲ್ಲ. ಸೊ ಕಟರು ಇಂಥವೆಲ್ಲ ಇಲ್ಲೇ ಇದೆ. ಅದಕ್ಕೋಸ್ಕರ ಇವಾಗ ಇದನ್ನೆರಡು ಎಕ್ಸ್ಚೇಂಜ್ ಮಾಡಿದ್ದಾಯಿತು. ಇವಾಗ ಇದನ್ನು ತೊಗೊಂಡೋಗಿ ಕೊಡಬೇಕು. ಈಗ ಸ್ಟಾಲಿಗೆ ಅಲ್ಲೇ ನಿಯರ್ ಬೈ ಇದ್ದಾರೆ ಅಂತವರು. ಸೊ ತೊಗೊಂಡೋಗಿ ಕೊಡ್ತೀನಿ. ತೆರಕೊಟ್ಟು ಆಲ್ಮೋಸ್ಟ್ ತೊಗೊಂಡೋಗಿದೆ, ಎಲ್ಲ ವಾಪಸ್ ಇಟ್ಬಿಟ್ಟಿದ್ದೀನಿ ಇಲ್ಲೇ. ಅದು ಸೇಲ್ ಆಗಲ್ಲ, ಮತ್ತು ತೊಗೊಂಡೋಗಿ ಏನು ಮಾಡೋದು. ಕಾಲು ಊತ ಇಳ್ದಿಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗೋಣ ಸ್ಟಾಲಿಗೆ ಅಂತ ಇವಾಗ ರೆಸ್ಟಿಗೆ ಬಿಟ್ಟಿದ್ದೀನಿ. ಕಾಲು ಫುಲ್ ಲೈಟ್ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂದು ಪಿಲ್ಲೋ, ಅದ್ರ ಮೇಲೆ ಬೆಡ್ಶೀಟು, ಇನ್ನೊಂದು ಬೆಡ್ಶೀಟು, ದೊಡ್ಡ ಬೆಡ್ಶೀಟ್ಗಳು ಫುಲ್ ಲೈಟಿಗೆ ಇಟ್ಬಿಟ್ಟಿದ್ದೀನಿ. ಈ ರೋಡು ಆದಮೇಲೆ ಒಂದು ಸ್ವಲ್ಪ ದೂರ ಒಂದು ರೈಟ್ ಸೈಡ್ಗೆ ಒಂದು ಗೇಟ್ ಇದೆ. ರೋಡಿಗೆ ಹೋಗ್ತೀವಾ ರೈಟು, ಮತ್ತು ಮಾರಮ್ಮಕ್ಕೆ ಮಾರ್ಕೆಟ್ ರೈಟಿಗೆ. ಸೊ ನಷ್ಟು ರೋಡ್ನಲ್ಲಿ ರೈಟಿಗೆ ಒಂದು ಗೇಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಹಾಕಿದ್ದೀನಿ. ನಾನು ನೋಡ್ಕೊತಾಯಿದ್ದೀನಿ ಆ ರೋಡಿಗೆ.
ಪ್ರಶ್ನೆಗಳು ಮಾಡಿಕೊಳ್ಳುತ್ತೆ. ಇನ್ನು 10 ನಿಮಿಷ 15 ನಿಮಿಷ ಆದ್ಮೇಲೆ ಪ್ರಶ್ನೆಗಳು ಮಾಡೋಕ್ಕೆ ಕಷ್ಟ ಆಗ್ತದೆ. video ಮಾಡಿಸಿ ಆ್ಯಕ್ಚುಲಿ ಇದು ಸೋಮವಾರ ನೈಟು ಒಂದು ಹುಡುಗ ಜಾತ್ರೆಗೆ ಬಂದಿರೋ ಟೈಮಲ್ಲಿ ಅವನಿಗೇನೋ ಕಾಲಿಗೆ ಚುಚ್ಚಿದೆ, ಏನು ಕಚ್ಚಿದೆಯಾ ಚುಚ್ಚಿದೆಯಾ ಗೊತ್ತಿಲ್ಲ, ಬಟ್ ಬ್ಲಡ್ ಲಾಸ್ ಅಂದರೆ ತುಂಬ ಆಗ್ತಿತ್ತು. ಸೊ ಅವನು ಅಲ್ಲಿ ಬಂದು ಕೂತ್ಕೊಂಡು ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟಿದ್ದ. ಸೊ ಅದನ್ನು ನೋಡಿ ಸಿಕ್ಕಾಪಟ್ಟೆ ಭಯ ಆಯಿತು ನಮಗೂ. ನೋಡಿದ್ರೆ ಬ್ಲಡ್ ನಿಲ್ತಾ ಇಲ್ಲ, ಆಲೂಗಡ್ಡೆ ಟ್ವಿಸ್ಟರ್ ಏನೋ ಚುಚ್ಚಿತ್ತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಆಲೂಗಡ್ಡೆ ಟ್ವಿಸ್ಟರ್ ಎಷ್ಟು ಕಡ್ಡಿ ಗಟ್ಟಿ ಇರುತ್ತೆ ಅಂದರೆ ಚುಚ್ಕೊಂಡ್ರೆ ಏನಾಗುತ್ತೋ ಹೇಳಕ್ಕೆ ಬರಲ್ಲ, ಅಷ್ಟು ಗಟ್ಟಿ ಇರುತ್ತೆ ಅದು ಕಡ್ಡಿ. ಪಾಪ ಎಲ್ಲ ತಿಂದು ರೋಡ್ ಮೇಲೆ ಹಾಕಿರ್ತಾರೆ. ಅದು ಚಪ್ಪಲಿ ಹಾಕಿದ್ರು ಕೂಡ ಒಳಗಡೆ ಚುಚ್ಚಿ ಬಂದು ಫುಲ್ಲು ಬ್ಲಡ್ ಲಾಸ್ ಮಾಡಿತ್ತು. ಕಾಣಿಸ್ತಾ ಇಲ್ಲ ನೋಡಿ. ಈಗ ಅಂಗಡಿ ಇಕ್ಬೇಕು, ನಾವು ಈಗ ಲಗೇಜ್ ಎಲ್ಲ ಇಕ್ಬೇಕು. ಇದೇನು ಮೇಡಮ್, ಈಗ ನಮ್ದು ಓಬ ವೆಯ್ಟ್ ನೋಡಲ್ಲ. ಫೋನ್ ವೆಯ್ಟ್ ಎಷ್ಟು ಐತೆ ಅಂತ ಗೊತ್ತಾಗಲಿಲ್ಲ, ಯಾಕೆಂದ್ರೆ ಆಫ್ ಆಗೈತಲ್ಲ. ಆಮೇಲೆ ಇದೆಯೇನು ಇದೇನಾಗುತ್ತೆ, ಇದೆಯೇನು ಇದೆಲ್ಲ ನನಗೆ ವಾಶ್ ಸಾಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ಸಾಕಿನಾ? ಇನ್ನೊಂದು ಸ್ವಲ್ಪ ಹಾಕ್ಲಾ ರೈಸು? ತುಪ್ಪ ಬೇಕಾ? ನಮಗೆ ಜಾಗ ಕೊಟ್ಟಿರೋ ಅಂಥವ್ರೇ ಅವತ್ತು ಹಬ್ಬ ಮಾಡಿದ್ದೀವಿ ಅಂತ ಊಟನೂ ಕೊಟ್ಟಿದ್ರು. ಸೊ ಕರಿ ಕಡುಬು, ತುಪ್ಪ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಥರದ್ದು ಕೊಟ್ಟು ಕಳಿಸಿದ್ರು.
ನಿಜವಾಗ್ಲೂ ಒಂದ್ ಕಡೆ ಊಟ ಮಾಡೋದಕ್ಕೆ ಅದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಹಿಂಗೆ ಹೋಗ್ಬಿಡ್ತಾನೆ, ಹಿಂಗ್ ಹಿಡ್ಕೊಬಿಟ್ಟು ಹಿಂಗೆ ಅವನೇ ಒಂದೇ 1,050 ಆಗಿರೋದು.